golden thought. We have two lives. The second begins when we realize we only have one. ನಮಗೆ ಎರಡು ಜೀವನಗಳದಾವಂತ. ನಮಗೆ ಇರೋದು ಒಂದೇ ಜೀವನ ಅಂತ ತಿಳಿದು ಕೂಡ ನಾವು ಹೆಂಗೆ ಬದುಕಕ್ಕೆ ಶುರು ಮಾಡ್ತೀವಲ್ಲ ಅದ ಸೆಕೆಂಡ್. ಅಂದರೆ ಎತ್ತ ಬೇಕತ್ತು ಬದುಕ್ತಿರ್ತೀವಿ, ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಇಲ್ಲ, ಮೋಸ ವಂಚನೆ ಇಂಥದ್ದು ಮಾಡ್ಕೊಂಡು. ಬಟ್ ಯಾವತ್ತೋ ಒಂದು ದಿವಸ ನಮಗೆ ಗೊತ್ತಾಗ್ಬಿಡ್ತೈತಿ ವಿ ಹ್ಯಾವ್ ಓನ್ಲಿ ಒನ್ ಲೈಫ್. ದುಡ್ಡು ಇರ್ಬೋದು, ಕೆಲವು ಮಂದಿ ಕಡೆ ಭಾಳ ದುಡ್ಡು ಇರ್ಬೋದು, ಸಿಕ್ಕಾಪಟ್ಟೆ ಅಧಿಕಾರ ಇರ್ಬೋದು, ಬಟ್ ಜೀವನ ಒಂದೇ ಸರ್. ಓಕೆ, ಸೊ ಒಮ್ಮೆ ಹೋದ್ರೆ ಹೋಗ್ತದೆ, ದುಡ್ಡು ಕೊಟ್ಟರು ತೊಗೊಳಕ್ಕೆ ಬರೋದಿಲ್ಲ. ಓಕೆ, ಒಂದೇ ಜೀವನ ದೇವ್ರು ಭಾಳ ಕರೆಕ್ಟ್ ಮಾಡ್ಯಾನ. ಓಕೆ, ಸೊ ಅದಕ್ಕೆ ನಮಗಿರೋದು ಒಂದೇ ಜೀವನ. ಖುಷಿಯಾಗಿ ಎಲ್ಲರ ಜೊತೆ ನಕ್ಕೊಂತ ಆರಾಮಾಗಿ ಆರೋಗ್ಯದಿಂದ ಕಳೆಯೋಣ, 4 ಮಂದಿಗೆ ಹೆಲ್ಪ್ ಮಾಡೋನು, ಒಳ್ಳೆಯದನ್ನು ನೋಡೋನು, ಒಳ್ಳೆಯದನ್ನು ಮಾತಾಡೋನು ಅಂತ ಅನ್ಕೊಂಡ್ಬಿಟ್ರೆ ಅವಾಗೇನು ಶುರು ಆಗ್ತೈತಲ್ಲ ಅದು 2ನೇ ಲೈಫ್. ಅಂತ ಫಸ್ಟ್ ಲೈಫ್ ಬಕ್ವಾಸ್ ಇರ್ತೈತಿ, ಒಮ್ಮೆ ಸೆಲೆಬ್ರೇಷನ್ ಆತಂದ್ರೆ 2ನೇ ಲೈಫ್ ಶುರು ಆಗ್ತೈತಿ. ದಟ್ ಈಸ್ ಫ್ಯಾಂಟಾಸ್ಟಿಕ್ ಲೈಫ್. ಇದನ್ನು ಯಾರು ಹೇಳಿದಾರಪ್ಪ ಅಂತಂದ್ರೆ ಒಬ್ಬ ಚೈನೀದ ಸೈಕಾಲಜಿಸ್ಟ್, ಫಿಲಾಸಫರ್ ಅವರು ಹೇಳಿರುವಂತ. ನಮಗೆ 2 ಜೀವನ ಅದಾವು. ಓಕೆ, 2 ಜೀವನ ಅದಾವು. 2ನೇದು ಯಾವಾಗ ಶುರು ಆಗ್ತೈತೆ ಅಂದ್ರೆ ನಮಗೆ ಜೀವನ ಒಂದೇ ನಮಗೆ ಜೀವನ ಅಂತ ಗೊತ್ತಾದಾಗ 2ನೇದು ಶುರು ಆಗ್ತೈತೆ. ಓಕೆ, ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇರೋದು ಒಂದು ಲೈಫ್, ಖುಷಿಯಿಂದ ಇರಬೇಕು, ಖುಷಿಯಿಂದ ಇರಬೇಕು. ಕೆಲವು ಮಂದಿ ಏನು ಸೂರ್ಯ ಚಂದ್ರ ಇರೋವರೆಗೂ ಇರ್ತಾರೇನೋ ಅನ್ನೋರಂಗೆ ಮಾಡ್ತಿರ್ತಾರೆ, ಇರುವುದಿಲ್ಲ. ಓಕೆ, ಸೊ ಅದಕ್ಕಾಗಿ ಇದನ್ನು ತಿಳ್ಕೊಬೇಕು. ಇವೆಲ್ಲ ಲೈಫ್ ಒಳಗಡೆ ತಿಳ್ಕೊಳ್ಳೇಬೇಕಾದಂಥ ಸತ್ಯಗಳು. ಇವು ತಿಳಿಲಿಲ್ಲ ಅಂದ್ರೆ ಮನುಷ್ಯ ಯಾವುದ್ರದೋ ಹಿಂದೆ ಓಡ್ತಿರ್ತಾನೆ, ಏನೋ ಒಂದು ದುಡ್ಡು, ಒಂದು ಅಧಿಕಾರ, ಏನೋ ಒಂದು. ಓಕೆ, ಸೊ ಅದನ್ನು ನಾನು ನಿಮಗೆ ಹೇಳಿದ್ದೇನೆ. ಇವತ್ತು ಒಂದಿಷ್ಟು ವಿಶೇಷ ವಿಡಿಯೋಗಳು ಬರ್ತಾವೆ ನಾಳಿಂದ ಅಂತ. ಈ ಗೋಲ್ಡನ್ ಥಾಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ.